ವೆಲ್ಕಮ್ ಬ್ಯಾಕ್. ಕಂಡು ಕೇಳರಿಯದ ರಾಬರಿ. ಈ ರಾಬರಿಯಲ್ಲಿ ಕದೀಮರನ್ನ ಪೊಲೀಸರು ತಮ್ಮ ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ರಿಕವರಿ ಆಗಿರುವಂತಹ ಹಣ ಎಷ್ಟು ಗೊತ್ತಾ? 7,11,00,000 ಕದ್ಕೊಂಡು ಪರಾರಿಯಾಗಿದ್ರು. ಅದರಲ್ಲಿ ರಿಕವರಿ ಆಗಿದ್ದು ಎಷ್ಟು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಒಂದು ಸೂಟ್ ಕೇಸ್, ಒಂದು ಬ್ಯಾಗ್, 3 ಮೂಟೆ ದುಡ್ಡು. ಈವರೆಗೂ ಒಟ್ಟು 5,30,00,000 ರಿಕವರಿ ಆಗಿದೆ. ಚೆನ್ನೈನಲ್ಲಿ ರಿಕವರಿ ಮಾಡಿದ್ದಾರೆ ಬೆಂಗಳೂರು ಪೊಲೀಸರು. ರಾಬರಿ ಕೇಸ್ನಲ್ಲಿ ಕಿಂಗ್ ಪಿನ್ಗಳನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. 5.30 ಕೋಟಿ ರಿಕವರಿ ಆಗಿರೋದು. ಎಟಿಎಂಗೆ ಸಿಎಂಎಸ್ ವಾಹನದಿಂದ ಕದೀಮರು ಕಳ್ಳತನ ಮಾಡಿರೋದು 7.11 ಕೋಟಿ. 3 ಮೂಟೆ ದುಡ್ಡು, ಎಲ್ಲ ದುಡ್ಡೇ ಇದು. ಎಟಿಎಂಗೆ ತುಂಬಿಸೋದಕ್ಕೆ, ಡಂಪ್ ಮಾಡೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಂತ ಈ ಕೋಟಿ ಕೋಟಿ ದುಡ್ಡನ್ನ ಇವರು ಅಲ್ಲಿಂದ ಲಪಟಾಯಿಸಿಕೊಂಡು ಹೋಗಿದ್ರು. ಈಗ ಅದನ್ನ ರಿಕವರಿ ಮಾಡಿದ್ದಾರೆ. 3 ಮೂಟೆ, ಒಂದು ಸೂಟ್ ಕೇಸು, ಮತ್ತೊಂದು ಬ್ಯಾಗು. ಇದರಲ್ಲಿ ಇರೋದೆಲ್ಲ ದುಡ್ಡೇ, ಹಣವೇ. ನೋಡಿ ಹೇಗೆಲ್ಲ ದುಡ್ಡನ್ನ ರಿಕವರಿ ಮಾಡಿ ತೆಗೆದುಕೊಂಡು ಬಂದಿದ್ದಾರೆ ನೋಡಿ. ಒಂದು ಸೂಟ್ ಕೇಸ್, ಆ ಸೂಟ್ ಕೇಸ್ ಪೂರ್ತಿ ಇರೋದು ಹಣ. 500 ರೂಪಾಯಿ ನೋಟ್ ಇರಬಹುದು, 100 ರೂಪಾಯಿ ನೋಟ್ ಇರಬಹುದು. 3 ಮೂಟೆ ಅಂತ ಹೇಳಿ ತಿಳಿದು ಬಂದಿದೆ. ಒಂದು ಸೂಟ್ ಕೇಸು ನೀವು ಗಮನಿಸ್ತಾ ಇದ್ರಿ, ಒಂದು ಬ್ಯಾಗು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇಲ್ಲಿಯವರೆಗೂ ಎಷ್ಟು ಹಣ ರಿಕವರಿ ಆಗಿದೆ ಅದೆಲ್ಲವನ್ನು ಕೂಡ ಈಗ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡ್ರ? ಸದ್ಯಕ್ಕೆ ಏನಿದೆ ಹೆಚ್ಚಿನ ವಿವರ ಈ ಹೊತ್ತಿಗೆ ಅಭಿಷೇಕ್? ರಂಜಿತ್, ಈಗಾಗಲೇ ಏನು 80% ಹಣವನ್ನ ರಿಕವರಿ ಮಾಡಲಾಗಿದೆ. ಅಂದ್ರೆ 5.3 ಕೋಟಿ ಹಣ ಏನಿದೆ ಅದನ್ನ ಈಗ ಸದ್ಯ ಬಂಧಿತರಾಗಿರುವಂತಹ ಅಷ್ಟು ಜನರ ಬಳಿ ಇದ್ದಂತಹ ಹಣ. ಹೀಗಾಗಿ ಅಷ್ಟು ಹಣವನ್ನ ಈಗ ಸದ್ಯದ ಮಟ್ಟಿಗೆ ರಿಕವರಿ ಮಾಡಲಾಗಿರುವಂತದ್ದು. ಆದ್ರೆ ಉಳಿದ ಆರೋಪಿಗಳಾದಂತಹ ರವಿ ಮತ್ತೆ ರಾಕೇಶ್ ಅನ್ನುವಂತಹ ವ್ಯಕ್ತಿಗಳಿದ್ದಾರೆ. ಅಂದ್ರೆ ಇವರೇ ಪ್ರಮುಖವಾದಂತಹ ಒಂದು ಕಿಂಗ್ ಪಿನ್ ಆಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅವರ ಬಂಧನ ಆಗೋದು ಈಗ ಅವಶ್ಯಕತೆ ಇದೆ. ಅಂದ್ರೆ ಯಾಕಂದ್ರೆ ಉಳಿದ ಅಮೌಂಟ್ ಅವರ ಹತ್ರ ಇದೆ ಮತ್ತು ಈ ಸಂಪೂರ್ಣ ಒಂದು ಪ್ಲಾನಿಂಗ್ ಏನಿದೆ ಆ ರವಿ ಮತ್ತೆ ರಾಕೇಶ್ ಅನ್ನುವಂತಹ ವ್ಯಕ್ತಿಗಳದ್ದು. ಈ ಹಿನ್ನೆಲೆಯಲ್ಲಿ ಅವರಿಗಾಗಿ ಈಗಾಗಲೇ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಮತ್ತೆ ಈಗ ಬಂಧಿತರಾಗಿರುವಂತಹ ನೆಲ್ಸನ್ ಆಗಿರಬಹುದು, ಜಾವಿಯರ್ ಅನ್ನುವಂತಹ ವ್ಯಕ್ತಿ ಆಗಿರಬಹುದು, ಮತ್ತೆ ಇನ್ನಿತರ ಅಕ್ಯೂಸ್ಗಳೇನಿದ್ದಾರೆ ಅವರ ಮೊಬೈಲ್ಗಳನ್ನ ತೆಗೆದುಕೊಂಡು ರವಿ ಮತ್ತೆ ರಾಕೇಶ್ ಏನಾದ್ರೂ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಯಾವಾಗ ಕರೆ ಮಾಡಿದ್ರು, ಎಲ್ಲಿಂದ ಯಾವ ಪ್ಲೇಸ್ ನಿಂದ ಕರೆ ಮಾಡಿದ್ರು, ಇದೆಲ್ಲದರ ಒಂದು ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದ್ರು. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರೆಸ್ ಮೀಟ್ ಕೂಡ ಶುರುವಾಗುವಂತಹ ಸಾಧ್ಯತೆ ಇದೆ ಮತ್ತು ಸೀಮಂತ್ ಕುಮಾರ್ ಅವರು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಈಗಾಗಲೇ ಮುಂದಿನ ಹಂತದಲ್ಲಿ ನೀಡಲಿದ್ದಾರೆ. ರಂಜಿತ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೂರು ಮೂಟೆ ದುಡ್ಡು, ಒಂದು ಬ್ಯಾಗು, ಮತ್ತೊಂದು ಸೂಟ್ ಕೇಸು. ಇದರಲ್ಲಿ ತುಂಬಿರುವ ಹಣ ಎಷ್ಟು ಕೇಳಿದ್ರೆ ಸುಮಾರು 5.30 ಕೋಟಿಯಷ್ಟು ಹಣ ಇವರು ರಿಕವರಿ ಮಾಡಿದ್ರಲ್ಲ ಪೊಲೀಸರು. ಅದು ಒಂದು ಬ್ಯಾಗ್ ಇದೆ, 3 ಮೂಟೆ ಇದೆ, ಒಂದು ಸೂಟ್ ಕೇಸ್. ದುಡ್ಡು 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 500 ರೂಪಾಯಿ ನೋಟು, 100 ರೂಪಾಯಿ ನೋಟು, 200 ರೂಪಾಯಿ ನೋಟು, ಇದೆಲ್ಲವೂ ಕೂಡ. ವೆಲ್ಕಮ್ ಬ್ಯಾಕ್. ಕಂಡು ಕೇಳರಿಯದ ರಾಬರಿ. ಈ ರಾಬರಿಯಲ್ಲಿ ಕದೀಮರನ್ನ ಪೊಲೀಸರು ತಮ್ಮ ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ರಿಕವರಿ ಆಗಿರುವಂತಹ ಹಣ ಎಷ್ಟು ಗೊತ್ತಾ? 7,11,00,000 ಕದ್ಕೊಂಡು ಪರಾರಿಯಾಗಿದ್ರು. ಅದರಲ್ಲಿ ರಿಕವರಿ ಆಗಿದ್ದು ಎಷ್ಟು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಒಂದು ಸೂಟ್ ಕೇಸ್, ಒಂದು ಬ್ಯಾಗ್, 3 ಮೂಟೆ ದುಡ್ಡು. ಈವರೆಗೂ ಒಟ್ಟು 5,30,00,000 ರಿಕವರಿ ಆಗಿದೆ. ಚೆನ್ನೈನಲ್ಲಿ ರಿಕವರಿ ಮಾಡಿದ್ದಾರೆ ಬೆಂಗಳೂರು ಪೊಲೀಸರು. ರಾಬರಿ ಕೇಸ್ನಲ್ಲಿ ಕಿಂಗ್ ಪಿನ್ಗಳನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. 5.30 ಕೋಟಿ ರಿಕವರಿ ಆಗಿರೋದು. ಎಟಿಎಂಗೆ ಸಿಎಂಎಸ್ ವಾಹನದಿಂದ ಕದೀಮರು ಕಳ್ಳತನ ಮಾಡಿರೋದು 7.11 ಕೋಟಿ. 3 ಮೂಟೆ ದುಡ್ಡು, ಎಲ್ಲ ದುಡ್ಡೇ ಇದು. ಎಟಿಎಂಗೆ ತುಂಬಿಸೋದಕ್ಕೆ, ಡಂಪ್ ಮಾಡೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಂತ
ಈ ಕೋಟಿ ಕೋಟಿ ದುಡ್ಡನ್ನ ಇವರು ಅಲ್ಲಿಂದ ಲಪಟಾಯಿಸಿಕೊಂಡು ಹೋಗಿದ್ರು. ಈಗ ಅದನ್ನ ರಿಕವರಿ ಮಾಡಿದ್ದಾರೆ. 3 ಮೂಟೆ, 1 ಸೂಟ್ ಕೇಸು, ಮತ್ತೊಂದು ಬ್ಯಾಗು. ಇದರಲ್ಲಿ ಇರೋದೆಲ್ಲ ದುಡ್ಡೇ, ಹಣವೇ. ನೋಡಿ ಹೇಗೆಲ್ಲ ದುಡ್ಡನ್ನ ರಿಕವರಿ ಮಾಡಿ ತೆಗೆದುಕೊಂಡು ಬಂದಿದ್ದಾರೆ ನೋಡಿ. 1 ಸೂಟ್ ಕೇಸ್, ಆ ಸೂಟ್ ಕೇಸ್ ಪೂರ್ತಿ ಇರೋದು ಹಣ. 500 ರೂಪಾಯಿ ನೋಟ್ ಇರಬಹುದು, 100 ರೂಪಾಯಿ ನೋಟ್ ಇರಬಹುದು. 3 ಮೂಟೆ ಅಂತ ಹೇಳಿ ತಿಳಿದು ಬಂದಿದೆ. 1 ಸೂಟ್ ಕೇಸು ನೀವು ಗಮನಿಸ್ತಾ ಇದ್ರಿ, 1 ಬ್ಯಾಗು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇಲ್ಲಿಯವರೆಗೂ ಎಷ್ಟು ಹಣ ರಿಕವರಿ ಆಗಿದೆ ಅದೆಲ್ಲವನ್ನು ಕೂಡ ಈಗ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡ್ರ? ಸದ್ಯಕ್ಕೆ ಏನಿದೆ ಹೆಚ್ಚಿನ ವಿವರ ಈ ಹೊತ್ತಿಗೆ ಅಭಿಷೇಕ್? ರಂಜಿತ್, ಈಗಾಗಲೇ ಏನು 80% ಹಣವನ್ನ ರಿಕವರಿ ಮಾಡಲಾಗಿದೆ. ಅಂದ್ರೆ 5.3 ಕೋಟಿ ಹಣ ಏನಿದೆ ಅದನ್ನ ಈಗ ಸದ್ಯ ಬಂಧಿತರಾಗಿರುವಂತಹ ಅಷ್ಟು ಜನರ ಬಳಿ ಇದ್ದಂತಹ ಹಣ. ಹೀಗಾಗಿ ಅಷ್ಟು ಹಣವನ್ನ ಈಗ ಸದ್ಯದ ಮಟ್ಟಿಗೆ ರಿಕವರಿ ಮಾಡಲಾಗಿರುವಂತದ್ದು. ಆದ್ರೆ ಉಳಿದ ಆರೋಪಿಗಳಾದಂತಹ ರವಿ ಮತ್ತೆ ರಾಕೇಶ್ ಅನ್ನುವಂತಹ ವ್ಯಕ್ತಿಗಳಿದ್ದಾರೆ. ಅಂದ್ರೆ ಇವರೇ ಪ್ರಮುಖವಾದಂತಹ ಒಂದು ಕಿಂಗ್ ಪಿನ್ ಆಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅವರ ಬಂಧನ ಆಗೋದು ಈಗ ಅವಶ್ಯಕತೆ ಇದೆ. ಅಂದ್ರೆ ಯಾಕಂದ್ರೆ ಉಳಿದ ಅಮೌಂಟ್ ಅವರ ಹತ್ರ ಇದೆ ಮತ್ತು ಈ ಸಂಪೂರ್ಣ ಒಂದು ಪ್ಲಾನಿಂಗ್ ಏನಿದೆ ಆ ರವಿ ಮತ್ತೆ ರಾಕೇಶ್ ಅನ್ನುವಂತಹ ವ್ಯಕ್ತಿಗಳದ್ದು. ಈ ಹಿನ್ನೆಲೆಯಲ್ಲಿ ಅವರಿಗಾಗಿ ಈಗಾಗಲೇ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಮತ್ತೆ ಈಗ ಬಂಧಿತರಾಗಿರುವಂತಹ ನೆಲ್ಸನ್ ಆಗಿರಬಹುದು, ಜಾವಿಯರ್ ಅನ್ನುವಂತಹ ವ್ಯಕ್ತಿ ಆಗಿರಬಹುದು, ಮತ್ತೆ ಇನ್ನಿತರ ಅಕ್ಯೂಸ್ ಗಳೇನಿದ್ದಾರೆ ಅವರ ಮೊಬೈಲ್ಗಳನ್ನು ತೆಗೆದುಕೊಂಡು ರವಿ ಮತ್ತೆ ರಾಕೇಶ್ ಏನಾದ್ರೂ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಯಾವಾಗ ಕರೆ ಮಾಡಿದ್ರು, ಎಲ್ಲಿಂದ ಯಾವ ಪ್ಲೇಸ್ ನಿಂದ ಕರೆ ಮಾಡಿದ್ರು, ಇದೆಲ್ಲದರ ಒಂದು ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದ್ರು. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರೆಸ್ ಮೀಟ್ ಕೂಡ ಶುರುವಾಗುವಂತಹ ಸಾಧ್ಯತೆ ಇದೆ ಮತ್ತು ಸೀಮಂತ್ ಕುಮಾರ್ ಅವರು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಈಗಾಗಲೇ ಮುಂದಿನ ಹಂತದಲ್ಲಿ ನೀಡಲಿದ್ದಾರೆ. ರಂಜಿತ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೂರು ಮೂಟೆ ದುಡ್ಡು, 1 ಬ್ಯಾಗು, ಮತ್ತೊಂದು ಸೂಟ್ ಕೇಸು. ಇದರಲ್ಲಿ ತುಂಬಿರುವ ಹಣ ಎಷ್ಟು ಕೇಳಿದ್ರೆ ಸುಮಾರು 5.30 ಕೋಟಿಯಷ್ಟು ಹಣ ಇವರು ರಿಕವರಿ ಮಾಡಿದ್ರಲ್ಲ ಪೊಲೀಸರು. ಅದು 1 ಬ್ಯಾಗ್ ಇದೆ, 3 ಮೂಟೆ ಇದೆ, 1 ಸೂಟ್ ಕೇಸ್. ದುಡ್ಡು 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 500 ರೂಪಾಯಿ ನೋಟು, 100 ರೂಪಾಯಿ ನೋಟು, 200 ರೂಪಾಯಿ ನೋಟು, ಇದೆಲ್ಲವೂ ಕೂಡ. ವೆಲ್ಕಮ್ ಬ್ಯಾಕ್. ಕಂಡು ಕೇಳರಿಯದ ರಾಬರಿ. ಈ ರಾಬರಿಯಲ್ಲಿ ಕದೀಮರನ್ನ ಪೊಲೀಸರು ತಮ್ಮ ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ರಿಕವರಿ ಆಗಿರುವಂತಹ ಹಣ ಎಷ್ಟು ಗೊತ್ತಾ? 7,11,00,000 ಕತ್ಕೊಂಡು ಪರಾರಿಯಾಗಿದ್ರು. ಅದರಲ್ಲಿ ರಿಕವರಿ ಆಗಿದ್ದು ಎಷ್ಟು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. 1 ಸೂಟ್ ಕೇಸ್, 1 ಬ್ಯಾಗ್, 3 ಮೂಟೆ ದುಡ್ಡು. ಈವರೆಗೂ ಒಟ್ಟು 5,30,00,000 ರಿಕವರಿ ಆಗಿದೆ. ಚೆನ್ನೈನಲ್ಲಿ ರಿಕವರಿ ಮಾಡಿದ್ದಾರೆ ಬೆಂಗಳೂರು ಪೊಲೀಸರು. ರಾಬರಿ ಕೇಸ್ನಲ್ಲಿ ಕಿಂಗ್ ಪಿನ್ಗಳನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. 5.30 ಕೋಟಿ ರಿಕವರಿ ಆಗಿರೋದು. ಎಟಿಎಂಗೆ ಸಿಎಂಎಸ್ ವಾಹನದಿಂದ ಕದೀಮರು ಕಳ್ಳತನ ಮಾಡಿರೋದು 7.11 ಕೋಟಿ. 3 ಮೂಟೆ ದುಡ್ಡು, ಎಲ್ಲ ದುಡ್ಡೇ ಇದು. ಎಟಿಎಂಗೆ ತುಂಬಿಸೋದಕ್ಕೆ, ಡಂಪ್ ಮಾಡೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಂತ ಈ ಕೋಟಿ ಕೋಟಿ ದುಡ್ಡನ್ನ ಇವರು ಅಲ್ಲಿಂದ ಲಪಟಾಯಿಸಿಕೊಂಡು ಹೋಗಿದ್ರು. ಈಗ ಅದನ್ನ ರಿಕವರಿ ಮಾಡಿದ್ದಾರೆ. 3 ಮೂಟೆ, 1 ಸೂಟ್ ಕೇಸು, ಮತ್ತೊಂದು ಬ್ಯಾಗು. ಇದರಲ್ಲಿ ಇರೋದೆಲ್ಲ ದುಡ್ಡೇ, ಹಣವೇ. ನೋಡಿ ಹೇಗೆಲ್ಲ ದುಡ್ಡನ್ನ ರಿಕವರಿ ಮಾಡಿ ತೆಗೆದುಕೊಂಡು ಬಂದಿದ್ದಾರೆ ನೋಡಿ. 1 ಸೂಟ್ ಕೇಸ್, ಆ ಸೂಟ್ ಕೇಸ್ ಪೂರ್ತಿ ಇರೋದು ಹಣ. 500 ರೂಪಾಯಿ ನೋಟ್ ಇರಬಹುದು, 100 ರೂಪಾಯಿ ನೋಟ್ ಇರಬಹುದು. 3 ಮೂಟೆ ಅಂತ ಹೇಳಿ ತಿಳಿದು ಬಂದಿದೆ. 1 ಸೂಟ್ ಕೇಸು ನೀವು ಗಮನಿಸ್ತಾ ಇದ್ರಿ, 1 ಬ್ಯಾಗು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇಲ್ಲಿಯವರೆಗೂ ಎಷ್ಟು ಹಣ ರಿಕವರಿ ಆಗಿದೆ ಅದೆಲ್ಲವನ್ನು ಕೂಡ ಈಗ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡ್ರ? ಸದ್ಯಕ್ಕೆ ಏನಿದೆ ಹೆಚ್ಚಿನ ವಿವರ ಈ ಹೊತ್ತಿಗೆ ಅಭಿಷೇಕ್? ರಂಜಿತ್, ಈಗಾಗಲೇ ಏನು 80% ಹಣವನ್ನ ರಿಕವರಿ ಮಾಡಲಾಗಿದೆ. ಅಂದ್ರೆ 5.3 ಕೋಟಿ ಹಣ ಏನಿದೆ ಅದನ್ನ ಈಗ ಸದ್ಯ ಬಂಧಿತರಾಗಿರುವಂತಹ ಅಷ್ಟು ಜನರ ಬಳಿ ಇದ್ದಂತಹ ಹಣ. ಹೀಗಾಗಿ
ಅಷ್ಟು ಹಣವನ್ನ ಈಗ ಸದ್ಯದ ಮಟ್ಟಿಗೆ ರಿಕವರಿ ಮಾಡಲಾಗಿರುವಂತದ್ದು. ಆದ್ರೆ ಉಳಿದ ಆರೋಪಿಗಳಾದಂತಹ ರವಿ ಮತ್ತೆ ರಾಕೇಶ್ ಅನ್ನುವಂತಹ ವ್ಯಕ್ತಿಗಳಿದ್ದಾರೆ, ಅಂದ್ರೆ ಇವರೇ ಪ್ರಮುಖವಾದಂತಹ ಒಂದು ಕಿಂಗ್ ಪಿನ್ ಆಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅವರ ಬಂಧನ ಆಗೋದು ಈಗ ಅವಶ್ಯಕತೆ ಇದೆ. ಅಂದ್ರೆ ಯಾಕಂದ್ರೆ ಉಳಿದ ಅಮೌಂಟ್ ಅವರ ಹತ್ರ ಇದೆ ಮತ್ತು ಈ ಸಂಪೂರ್ಣ ಒಂದು ಪ್ಲಾನಿಂಗ್ ಏನಿದೆ ಆ ರವಿ ಮತ್ತೆ ರಾಕೇಶ್ ಅನ್ನುವಂತಹ ವ್ಯಕ್ತಿಗಳದ್ದು. ಈ ಹಿನ್ನೆಲೆಯಲ್ಲಿ ಅವರಿಗಾಗಿ ಈಗಾಗಲೇ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಮತ್ತೆ ಈಗ ಬಂಧಿತರಾಗಿರುವಂತಹ ನೆಲ್ಸನ್ ಆಗಿರಬಹುದು, ಜಾವಿಯರ್ ಅನ್ನುವಂತಹ ವ್ಯಕ್ತಿ ಆಗಿರಬಹುದು, ಮತ್ತೆ ಇನ್ನಿತರ ಅಕ್ಯೂಸ್ಗಳೇನಿದ್ದಾರೆ ಅವರ ಮೊಬೈಲ್ಗಳನ್ನು ತೆಗೆದುಕೊಂಡು ರವಿ ಮತ್ತೆ ರಾಕೇಶ್ ಏನಾದ್ರೂ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಯಾವಾಗ ಕರೆ ಮಾಡಿದ್ರು, ಎಲ್ಲಿಂದ ಯಾವ ಪ್ಲೇಸ್ ನಿಂದ ಕರೆ ಮಾಡಿದ್ರು, ಇದೆಲ್ಲದರ ಒಂದು ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದ್ರು. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರೆಸ್ ಮೀಟ್ ಕೂಡ ಶುರುವಾಗುವಂತಹ ಸಾಧ್ಯತೆ ಇದೆ ಮತ್ತು ಸೀಮಂತ್ ಕುಮಾರ್ ಅವರು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಈಗಾಗಲೇ ಮುಂದಿನ ಹಂತದಲ್ಲಿ ನೀಡಲಿದ್ದಾರೆ. ರಂಜಿತ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೂರು ಮೂಟೆ ದುಡ್ಡು, ಒಂದು ಬ್ಯಾಗು ಮತ್ತೊಂದು ಸೂಟ್ ಕೇಸು. ಇದರಲ್ಲಿ ತುಂಬಿರುವ ಹಣ ಎಷ್ಟು ಕೇಳಿದ್ರೆ ಸುಮಾರು 5.30 ಕೋಟಿಯಷ್ಟು ಹಣ. ಇವರು ರಿಕವರಿ ಮಾಡಿದ್ರಲ್ಲ ಪೊಲೀಸರು, ಅದು ಒಂದು ಬ್ಯಾಗ್ ಇದೆ, 3 ಮೂಟೆ ಇದೆ, ಒಂದು ಸೂಟ್ ಕೇಸ್. ದುಡ್ಡು 500 ರೂಪಾಯಿ ನೋಟು, 100 ರೂಪಾಯಿ ನೋಟು, 200 ರೂಪಾಯಿ ನೋಟು, ಇದೆಲ್ಲವೂ ಕೂಡ